ಹಾಲು ಮೊಸರಾಗಿ ಬೇಕಾಗಿದ್ದರೆ ಹಾಲನ್ನು ಮೊಸರನ್ನ ಪಕ್ಕದಲ್ಲಿ ಇಟ್ಬಿಡೋಣ, ಮೊಸರಾಗೋಗುತ್ತಾ? ಬೇಡ. ಹಾಲಿಗೆ ನಾವು ಮೊಸರು ಹಾಕಿದ್ದೇವೆ, ಮೊಸರಾಗಿಲ್ಲ ಎಷ್ಟೋ ಸಾರಿ ಅಂಗಡಿಯಿಂದ ತಂದ್ವಿ, ಯಾಕಾಯಿತು? ಎಲ್ಲ ಮಾಡಿದ್ದೀವಲ್ಲ. ಅಂದರೆ ಹಾಗಾದರೆ ಜಡ ಎಂಬತಕ್ಕಂಥದ್ದು ಯಾವತ್ತು ಸ್ವತಃ ಅದಕ್ಕೆ ಕ್ರಿಯಾದಿಗಳು ಬರಲ್ಲ. ವೀಣೆ ಎಂಬತಕ್ಕಂಥದ್ದು ಇತ್ತು ಅಂದರೆ ವೀಣೆ ಅಲ್ಲೇ ಇರುತ್ತೆ. ವೈಣಿಕ ನುಡಿಸ್ಬೇಕು. ವಾದಿರಾಜರು ಈ ಮಾತು ಹೇಳ್ತಾರೆ. ವಾದಿರಾಜ ಅಂತ ನನ್ನ ಕರೀತಾ ಇದ್ದಾರೆ ಪ್ರಪಂಚ ಎಲ್ಲ. ನಾನು ವಾದಿರಾಜನ ಅಲ್ಲ. ವಾದಿ ಮಧ್ವೋ ಯಸ್ಯ ರಾಜ ತಸ್ಯ ಕೃಪಾಬಲಾತ್. ವಾದಿ ಅಂದರೆ ಮಧ್ವರು, ಅವರ ಕೃಪಾಬಲ ನನ್ನ ಮೇಲಿದೆ, ಅದಕ್ಕಾಗಿ ವಾದಿರಾಜ. ವೀಣೆ ಇವರ ಅಣಯಾಮ್ಯಹಂ ನ ಸ್ವಶಕ್ತಿಯ. ನಾನು ವೀಣೆ ಅಷ್ಟೇ, ವಾದಿರಾಜ ಹೇಳ್ಕೊಳ್ಳೋದು. ವೈಣಿಕರು ಮಧ್ವಾಚಾರ್ಯರು, ಅವರು ನುಡಿಸಿದರೆ ನಾನು ನೋಡ್ತೇನೆ. ಅದಕ್ಕೆ ಎಲ್ಲ ಕಡೆಗೂ ತದ್ದತ್ತ ವಾಗ್ಭೂತಿನ ಅಂತಾರೆ. ಅವರು ಕೊಟ್ಟ ವಾಗ್ಭೂತಿಯಿಂದ ನಾನು ಬರೆದಿದ್ದೀನಪ್ಪ ಅಂತ ಅಂತಹ ವಿನೀತಿದೆ ಅಂತ ತೋರಿಸ್ತಾರೆ ವಾದಿರಾಜ. ಆಮೇಲೆ ನಾವೆಲ್ಲ ವೀಣೆ ಅಂತೆ ಅಷ್ಟೇ. ವೀಣೆ ಎಂಬುದಕ್ಕೆ ಶಬ್ದ ಮಾಡಬೇಕಾಗಿದ್ದರೆ ವೈಣಿಕ ಬೇಕು. ಆ ಪರಮಾತ್ಮನೇ ವೈಣಿಕ.